ಸಾಯಂಕಾಲ ಪ್ರಾರ್ಥನೆ, ಬೆಳಿಗ್ಗೆ ಪ್ರಾರ್ಥನೆ, ಯೋಗ ಎಲ್ಲ ನಡೀತಾ ಇದೆ. ಕುಷ್ಟಗಿ ಫ್ಯಾಮಿಲಿಯವರಿಗೆ ವಸತಿ ಇದ್ರು ಅವರಲ್ಲಿ ದಿನ ಒಂದೊಂದು ಚಟುವಟಿಕೆಗಳು. ಯೋಗ, ಧ್ಯಾನ, ಪ್ರಾರ್ಥನೆ ಪ್ರತಿಯೊಂದು ಸಮಯಕ್ಕೆ ಸರಿಯಾಗಿ ನಡೀತಾ ಇರ್ತದೆ. ಇಲ್ಲಿ ಇದ್ದು ಅದರ ಅನುಭವ ಪಡ್ಕೊಂಡವ್ರಿಗೆ ಗೊತ್ತು ಅದರ ಆನಂದದ ಅನುಭವವನ್ನು ಅನುಭವಿಸಬೇಕು ಅಂದ್ರೆ ಒಮ್ಮೆ ಭೇಟಿ ಕೊಡಿ ಶ್ರೀ ಬಸವ ಯೋಗಾಶ್ರಮ, ಬಸವ ಬೆಟ್ಟ, ಕಪ್ಪತ್ಕೆರೆ, ಕಡ್ಕೋಳ. ಮುಂದೆ ಪೂರ್ತಿಯಾಗಿ ನೋಡ್ತಾ ಹೋಗಿ ವಿಡಿಯೋನ, ನಿಮ್ಗೆ ಗೊತ್ತಾಗ್ತದೆ ಏನೇನು ಆಕ್ಟಿವಿಟಿ ಇದೆ ಅಂತ. ಅಂಗೈಯಲ್ಲಿ ಆರೋಗ್ಯ ಅಂದರೆ ನಾವು ಕನಿಷ್ಠ ದಿನಕ್ಕೆ 300 ಬಾರಿಯಾಗಿ ಚಪ್ಪಾಳೆಯನ್ನು ಕಟ್ಟಬೇಕು. ಬಿಸಿ ಆಗುವವರೆಗೂ ಇರಬೇಕು. ಬಿಸಿಯನ್ನು ನಿಮ್ಮ ಕೋಮಲವಾದ ಕಣ್ಣಿಕೊಂಡು ಸ್ಪರ್ಶಿಸಿ. ಇಲ್ಲ ಸ್ವಲ್ಪ ಬಲಗಾಲಿನ ಸಡಿಲ ಮಾಡಿ. ಆಶ್ರಮದಲ್ಲಿ ಬಂದು ವಸತಿ ತಗೊಂಡು ಒಂದು ಕೋರ್ಸ್ ತಗೊಂಡ್ರೆ ಔಷಧ ರಹಿತವಾಗಿ ಬದುಕುವಂತ ವಿದ್ಯೆಯನ್ನು ಕಲಿಯಲಾಗ್ತದೆ. ಔಷಧ ರಹಿತವಾಗಿ ಬದುಕಬೇಕು ಅಂದ್ರೆ ನೀವು ಕೂಡ ಒಂದ್ಸಲ ಬನ್ನಿ ಆಶ್ರಮಕ್ಕೆ. ಇದು ವಿಡಿಯೋ ನೋಡ್ಕೊಂಡು ಈ ರೀತಿ ನೀವು ಕೂಡ ಫಾಸ್ಟ್ ಆಗಿ ಮಾಡಬೇಡ್ರಿ. ಯಾವುದೇ ಆಸನ ಮಾಡ್ರಿ, ಯಾವುದೇ ಆಕ್ಟಿವಿಟಿ ಮಾಡ್ರಿ, ಉಸಿರಾಟದ ಜೊತೆಯಲ್ಲೇ ಮಾಡಬೇಕು, ನಿಧಾನಗತಿಯಲ್ಲಿ. ಬೆನ್ನುಕಟ್ಟು ನೇರವಾಗಿರಲಿ. ಮುದ್ರೆಗಳು ಹಲವಾರು ಇರೋದ್ರಿಂದ ಇಂಥದೇ ಮುದ್ರೆ ಅಂತ ಹೇಳಲ್ಲ ನಾನು. ಇದು ಎಲ್ಲರಿಗೂ ಪ್ರಚಲಿತ ಇರೋದು ಜ್ಞಾನ ಮುದ್ರೆ. ಕೆಲವು ಕ್ಷಣ ಮೌನ ಧ್ಯಾನ. ಶ್ವಾಸೋಚ್ಛ್ವಾಸ ಕ್ರಿಯೆ ಸಮಸ್ಥಿತಿಗೆ ಬರುವವರಲ್ಲಿ ಮಾನಸಿಕವಾಗಿ 3 ಬಾರಿ ಓಂಕಾರ ಉಚ್ಚಾರವಾಗಲಿ. ಉಸಿರಾಟದ ಕಡೆ ಗಮನವಿರಿಸಿ ಧ್ಯಾನ ಮಾಡಿಕೊಳ್ಳಬೇಕು. ಯಾವುದೇ ವಸ್ತುಗಳ ಮೇಲೆ ಗಮನವನ್ನಿರಿಸಬಾರದು. ನಮ್ಮ ಉಸಿರಿನ ಮೇಲೆ ನಾವು ಗಮನವನ್ನ ಇರಿಸಬೇಕು. ಹಾಗೂ ಮನಸ್ಸಿನ ನಕಾರಾತ್ಮಕ ವಿಚಾರಗಳು ಹೊರಹೋಗಿ ಸಕಾರಾತ್ಮಕ ವಿಚಾರಗಳು ಹೆಚ್ಚು ಉದ್ಭವವಾಗ್ತದೆ. ಹಾಗಾಗಿ ಗಂಟೆಗೊಮ್ಮೆಯಾದರೂ ನಮ್ಮ ಜೀವನದಲ್ಲಿ ಮೌನ ಧ್ಯಾನವನ್ನು ಅಳವಡಿಸಿಕೊಳ್ಳಬೇಕು. ಪ್ರಕೃತಿ ಕಡೆ ಮುಖ ಮಾಡಿ ಪ್ರಕೃತಿಯಲ್ಲಿರುವ ಕಲರವ ಹಕ್ಕಿಗಳ ಚಿಲಿಪಿಲಿಯನ್ನ ಆನಂದಿಸಬೇಕು, ಅನುಭವಿಸಬೇಕು. ಮೌನ ಧ್ಯಾನ ಮುಕ್ತಾಯ. ಗುರುವಿನ ಪ್ರಾರ್ಥನೆ. ವಚನ ಪ್ರಾರ್ಥನೆಯನ್ನು ಮಾಡಬೇಕು ಕೆಲವು ಕ್ಷಣ. ಅಂಗೈಯಲ್ಲಿ ಆರೋಗ್ಯ ಅಂದಾಗೆ ಆರೋಗ್ಯ ಎಲ್ಲಿ ದುಡ್ಡು ಕೊಟ್ಟರೆ ಸಿಗುವಂಥದ್ದಲ್ಲ, ನಮ್ಮ ಕೈಲೇ ಇರ್ತದೆ. ಹಾಗಾಗಿ ಶಾರೀರಿಕ ಯೋಗವನ್ನು ಹೇಗೆ ಮಾಡೋದು ಅಂತ ಪೂರ್ತಿ ವಿಡಿಯೋ ನೋಡ್ತಾ ಹೋಗಿ ಬಂಧುಗಳೇ. ಯೋಗಕ್ಕಿಂತ ಮೊದಲು ಬೆಳಗ್ಗೆ ಎದ್ದ ತಕ್ಷಣ ಬಾಯಿ ತೊಳೆಯದಂಗೆ ನೀರು ಕುಡಿಬೇಕು. ಅದು ಅಮೃತಕ್ಕೆ ಸಮಾನ. ಉಷಾಕಾಲೆ ಅಮೃತವಾರಿ ಜೀರ್ಣವಾರಿ ಬಲಪ್ರದಂ ವಿಷವತ್ ಭೋಜನಂ ತೇಜಚ ಭೇಷಜಂ ರೋಗ ಪೀಡಿತೆ. ಇನ್ಮುಂದೆ ಎಲ್ಲರೂ ಬಾಯಿ ತೊಳೆದಂಗೆ ನೀರು ಕುಡಿರಿ ಆರೋಗ್ಯ ದೃಷ್ಟಿಯಿಂದ. ಕೈ ಉಡ್ದಂಗೆ ಮೇಲೆ ಹತ್ತಂದ್ರೆ ನಮ್ಮ ದೇಹ ನಮ್ಮ ಕೇಳ್ತೈತೆ ಅಂತ ಅರ್ಥ. ನಿಮ್ಮ ದೇಹ ನಿಮ್ಮ ಮಾತು ಕೇಳ್ತಾ ಇಲ್ವಾ ಬಂಧುಗಳೇ? ಹಾಗಾದ್ರೆ ಬನ್ನಿ ಕೇಳೋ ಹಾಗೆ ನಾ ಹೇಳ್ಕೊಡ್ತೀನಿ. ಕೈ ಉರ್ದಂಗೆ ಮೇಲೆ ಹೇಳ್ಬೇಕು. ಮೊದಲು ವಜ್ರಾಸನದಲ್ಲಿ ಕುಳಿತುಕೊಳ್ಳಿ. ನಂತರ ಮಂಡಿ ಮೇಲೆ ಬನ್ನಿ. ಮಂಡಿ ಮೇಲೆ ಕುಳಿತುಕೊಂಡು ಎರಡೂ ಕೈ ಮುಂದೆ ಚಾಚಬೇಕು. ಎರಡೂ ಕೈ ಮುಂದೆ ಚಾಚಿಬಿಟ್ಟು
ಬಲಗಾಲನ್ನು ಮುಂದೆ ತರಬೇಕು. ಬಲಗಾಲ್ ಮುಂದೆ ತಂದ್ಮೇಲೆ ಎಡಗಾಲ್ ಮೇಲೆ ಭಾರ ಹಾಕಿ ಮೇಲೆ ಏಳ್ಬೇಕು. ಈಗ ನಿಮ್ಮ ದೇಹ ನಿಮ್ಮ ಮಾತು ಕೇಳ್ತಲ್ವಾ? ಟ್ರೈ ಮಾಡಿ ನೋಡಿ ನೀವು ಕೂಡ. ಮುಂದೆ ಈ ರೀತಿ ಶರೀರವನ್ನ ಸಡಿಲ ಮಾಡುವಂತ ಆಸನಗಳನ್ನ ಮಾಡಬೇಕು. ಯೋಗಿಂಕ ಜಾಗಿಂಗ್ ಅಥವಾ ಶೀತಲೀಕರಣ ಆಸನಗಳು. ನೀವು ಕೂಡ ಜೊತೆಗೆ ಮಾಡ್ತಾ ಹೋಗಿ, ಅದರ ಅನುಭವ ನಿಮಗೂ ಆಗ್ತದೆ. ನೋಡಿ ಬಂಧುಗಳೇ, ನೀರಿನ ಸ್ನಾನ ಮಾಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ. ಆರೋಗ್ಯ ದೃಷ್ಟಿಯಿಂದ ಈ ರೀತಿ ದೇಹವನ್ನು ದಣಿಸೋದ್ರಿಂದ ಬೆವರಿನ ಸ್ನಾನ ಮಾಡಲೇಬೇಕು. ಇವತ್ತಿನ ಆಹಾರ ಪದ್ಧತಿಯಿಂದ, ಕಲುಷಿತ ಆಹಾರದಿಂದ ಆರೋಗ್ಯವನ್ನ ಸುಧಾರಿಸ್ಕೊಳ್ಬೇಕು ಅಂದ್ರೆ ಬೆವರಿನ ಸ್ನಾನ ಆಗ್ಲೇಬೇಕು. ಈ ರೀತಿ ಯೋಗಿಂಕ ಜಾಗಿಂಗ್ ಮಾಡೋದ್ರ ಮುಖೇನ. ಆದ್ರೆ ಏನೇ ಮಾಡಿ ಯಾವುದಕ್ಕೂ ಗುರುಗಳ ಮುಖೇನ ಮಾಡೋದು ತುಂಬಾ ಒಳಿತು. ಸ್ವ ಪ್ರಯತ್ನ ಮಾಡಬೇಡಿ. ಯೋಗಿಂಕ ಜಾಗಿಂಗ್ ಶೀತಲೀಕರಣಾಸನ ಮಾಡಿದ ನಂತರ ಶಿವಾಸನ ಮಾಡಲೇಬೇಕು. ಶವಾಸನ ಅಂತ ಹೇಳ್ತಾರೆ, ಆದ್ರೆ ಶವ ಅಲ್ಲ, ಉಸಿರಿರ್ತದೆ ಅಲ್ವಾ, ಉಸಿರಾಟ ಮಾಡ್ತಾ ಇರ್ತೀವಲ್ವಾ, ಹಾಗಾಗಿ ಶಿವಾಸನ. ಒಂದು ಬೆಳಕು ಗೋಚರ ಆಗಬೇಕು, ಒಂದು ಎನರ್ಜಿ ನಮ್ಗಲ್ಲಿ ಗೊತ್ತಾಗಬೇಕು. ಹಾಗಾಗಿ ಇಡೀ ಬಾಡಿ ಫುಲ್ ಏನಂತೀರಿ, ಅಡಿಯಿಂದ ಮುಡಿಯವರೆಗೂ ಬಾಡಿ ಅಬ್ಸರ್ವ್ ಮಾಡ್ತಾ ಉಸಿರಾಟ ಕ್ರಿಯೆಯನ್ನ ಮಾಡ್ತಾ ಹೋಗ್ಬೇಕು. ದಣಿದಿರುವ ದೇಹ ಸಮಸ್ಥಿತಿಗೆ ಬರ್ತದೆ, ಉಸಿರಾಟ ಕ್ರಿಯೆ ಸಮಸ್ಥಿತಿಗೆ ಬರ್ತದೆ. ಯಾವುದೇ ಕುರ್ಲಾನ್ ಬೆಡ್ ಬೇಡ, ಒತ್ತಿಗೆ ಬೇಡ, ಫ್ಯಾನ್ ಬೇಡ, AC ರೂಮ್ ಬೇಡ. ಎಷ್ಟು ಆರಾಮದಾಯಕವಾಗಿ ನಿದ್ದೆ ಬರ್ತದೆ ಅಂದ್ರೆ ಒಂದು ಸಲ ಅನುಭವ ಮಾಡಿ ನೋಡಿ. ಆದ್ರೆ ಗುರುಗಳ ಮುಖೇನ ಮಾಡಿ ಅಂತ ಮತ್ತೆ ಮತ್ತೆ ನೆನಪಿಸ್ತಾ ಇದ್ದೀನಿ ನಿಮಗೆ. ಮುಂದಿನ ಚಿತ್ರಣವನ್ನು ಮುಂದಿನ ಸಂಚಿಕೆಯಲ್ಲಿ ನೋಡಿ. ಇನ್ನು ತುಂಬಾ ಚೆನ್ನಾಗಿದೆ. ಅಲ್ಲಿಯವರೆಗೂ ಎಲ್ಲರಿಗೂ ಶರಣಾರ್ಥಿ.